ಎಲ್ಲ ಸ್ನೇಹಿತರಿಗೆ ಸೋಮಲಿಂಗ ಪಾರ್ಕವಲ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇವತ್ತು ನಾವು ಟೆಲಿಗ್ರಾಮ್ನ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಟೆಲಿಗ್ರಾಮ್ ಏನದ ಅಂದ್ರೆ ಸಿಂಪಲ್, ರಿಲೇಬಲ್ ಆ್ಯಂಡ್ ಸೈಲೆನ್ಸ್ಡ್ ಅಕ್ರಾಸ್ ಆಲ್ ಯುವರ್ ಡಿವೈಸ್ ಅಂತ ಅತ್ಯಂತ ವೇಗವಾಗಿ ಹೋಗ್ತದೆ ಸ್ನೇಹಿತರೆ. ಇದೊಂದು ಪವರ್ಫುಲ್ ಆಗಿದೆ. ಹಾಗೆಯೇ ಇದು ಒಂದು ಪ್ರೈವೇಟು ಸಹ ಆಗಿದೆ. ಯುವರ್ ಡಿವೈಸ್ ಈಸ್ ನೆವರ್ ಡಿಸ್ಕ್ಲೋಸ್ಡ್ ಓನ್ಲಿ ಫಾರ್ ಯುವರ್ ಕಂಟ್ರೋಲ್ ಅಂತ ಇರ್ತದೆ. ಇಟ್ಸ್ ಎ ಫ್ರೀ ಸೆಕ್ಯೂರ್ ಅಂತ ಇದರ ಒಂದು ಡಿವೈಸ್ನ ಮಾಹಿತಿಯನ್ನು ನಾವು ನೋಡ್ಕೊಂಡೇವೆ ಸ್ನೇಹಿತರೆ. ಇವಾಗ ನಾವು ಡಿವೈಸನ್ನು ಓಪನ್ ಮಾಡೋಣ. ಓಪನ್ ಮಾಡೋಕ್ಕಿಂತ ಮುಂಚೆ ಈ ಡಿವೈಸ್ ಯಾವ ರೀತಿಯಲ್ಲಿ ನಮ್ಮೆಲ್ಲಗೆ ಕೆಲಸ ಮಾಡುತ್ತೆ, ಹಾಗೆ ಈ ಡಿವೈಸ್ನ ಪ್ರಾಮುಖ್ಯತೆ ಏನು ಅಂಥದ್ದನ್ನು ನೋಡೋಣ. ಹೊಸ ಗ್ರೂಪ್ ಮಾಡಬೇಕಾದ್ರೆ ಹಲವಾರು ಮೆಂಬರ್ಸ್ಗೆ ಇದು ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ಹಾಗೆಯೇ ಒಂದು ಪ್ರೈವೇಟಾಗಿ ನಾವು ಚಾಟೆಡ್ ಮಾಡಬಹುದು. ಹಾಗೆಯೇ ನಮ್ಮದೇ ಆದಂಥ ಒಂದು ಚಾನಲನ್ನು ನಾವು ಸಹ ಕ್ರಿಯೇಟ್ ಮಾಡ್ಬೋದು ಸ್ನೇಹಿತರೆ. ಈ ಚಾನಲ್ನಲ್ಲಿ ಎಷ್ಟು ವ್ಯೂಸ್ಗಳಿದ್ದಾವೆ ಏನು ಅಂತ ನಾನು ನನ್ನದೇ ಆದ ಒಂದೇ ಒಂದು ಚಾನಲ್ನು ನಾನು ಕ್ರಿಯೇಟ್ ಮಾಡಿ ತೋರಿಸ್ತೀನಿ ನಿಮಗೆ. ಶಾಂಪಲ್ ಆಗಿ KSET ಅನ್ನುವಂಥದ್ದನ್ನು ನಾನು ನಿಮಗೆ KSET ಎಕ್ಸಾಮಿನೇಷನ್ ಅನ್ನುವಂಥದ್ದನ್ನು ಇದ್ದೀನಿ. ನಾನು ಕ್ರಿಯೇಟ್ ಮಾಡಿದ ಸ್ನೇಹಿತರೆ. ಪರ್ಮನೆಂಟ್ ಲಿಂಕ್, ಈ ಚಾನಲ್ಗೆ ನಾವು ಯಾವ ಲಿಂಕನ್ನು ಕೊಡಬೇಕು ಅನ್ನುವಂಥದ್ದನ್ನು ನೋಡ್ತೇವೆ ಸ್ನೇಹಿತರೆ. ಈ ಚಾನಲ್ಗೆ ಒಂದು ಲಿಂಕನ್ನು ನಾವು ಸೃಷ್ಟಿಸಬೇಕು. ಪ್ಲೇ ವಿಷನ್ ಅನ್ನುವಂಥದ್ದನ್ನು KSET ಕನ್ನಡ ಅಂತ ಹೊಡೆದು ನಾನು ಇದನ್ನು ಓಕೆ ಅಂತ ಕೊಡ್ತೀನಿ ಸ್ನೇಹಿತರೆ. ಇದರಲ್ಲಿ ಯಾರ್ಯಾರಿಗೆ ಆ್ಯಡ್ ಮಾಡಬೇಕು ನಾನು ಮಾಡಬೇಕು. KSET ಇದರಲ್ಲಿ ಹಲವಾರು ನಮ್ಮ ಫ್ರೆಂಡ್ಸ್ಗಳಿಗೆ ನಾನು ಇದರಲ್ಲಿ ಆಹ್ವಾನ ಮಾಡ್ತಾ ಇದ್ದೇನೆ. ಸುಮಾರು ಜನರನ್ನು ಆಹ್ವಾನ ಮಾಡ್ಬೋದು. ನಾನು ನಿಮಗೆ ತೋರಿಸೋಗೋಸ್ಕರ ಈ ಚಾನಲ್ಲು ಆಹ್ವಾನ ಮಾಡ್ತೀನಿ ಸ್ನೇಹಿತರೆ. ಇದರಲ್ಲಿ 21 ಜೂನ್ 2020 ಅಂತ ಎಕ್ಸಾಮಿನೇಷನ್ ಅಂತಿದೆ ಸ್ನೇಹಿತರೆ. ಎಕ್ಸಾಮಿನೇಷನ್ KSET ಅಂತ ಹಿಡಿಬೇಕು ಸ್ನೇಹಿತರೆ. ಇದರಲ್ಲಿ ಒಬ್ಬರೇನೆ ನೋಡಿದ್ರು, ಆದರೆ ನಾನು ಹಿಡ್ಕೊಂಡೇ ಇರ್ತಾರೆ ಸ್ನೇಹಿತರೆ. ಈ ಥರ ನಾವು ನಮ್ಮದೇ ಆದ ಚಾನಲನ್ನು ನಾವು ಕ್ರಿಯೇಟ್ ಮಾಡ್ಬೋದು. ನಾನು ಉದಾಹರಣೆಗಾಗಿ ಇಲ್ಲನ್ನು ಹೊಡೆದ್ರೆ KSET ಸಂಬಂಧಪಟ್ಟ ಹಾಗೆ ಫಸ್ಟ್ ಯಾವ ಒಂದು ಇದನ್ನು ಬರ್ತವೆ ನಾವು ನೋಡ್ಕೋಬೋದು ಸ್ನೇಹಿತರೆ. ಹಲವಾರು KSETದು JRF ಇದೆ. ಈ ಚಾನಲ್ಗೆ ನಾವು ಸಬ್ಸ್ಕ್ರೈಬ್ ಆಗಬೇಕು, ಜಾಯಿನ್ ಆಗ್ಬೋದು. ಇದಕ್ಕೆ ನಮಗೆ ಮತ್ತೆ ಇನ್ಫಾರ್ಮೇಷನ್ ಬರ್ತವೆ. ನಮಗೆ ಯಾರ ಹೆಸರು ಬೇಕು ಅವ್ರ ಹೆಸರನ್ನು ಇಲ್ಲಿ ಹೊಡೆದು ನೋಡ್ಬೋದು ಸ್ನೇಹಿತರೆ. ಅವ್ರ ಒಂದು ಇದೈತಂದ್ರೆ ಬರ್ತದೆ ಸ್ನೇಹಿತರೆ. ಇಲ್ಲಿ ಇಲ್ಲ ಅಂದ್ರೆ ಇರಲ್ಲ. ನಮಗೆ ಎಕನಾಮಿಕ್ಸ್ ಅಂತಿದೆ ಸ್ನೇಹಿತರೆ. ಎಕನಾಮಿಕ್ಸ್ಗೆ ಯಾರಾದರೂ KSET ಮಾಡಿದ್ರೆ ಅಂದ್ರೆ ಎಕನಾಮಿಕ್ಸ್ ಸಂಬಂಧಪಟ್ಟಂಗೆ ಎಕನಾಮಿಕ್ಸ್ ಆಪ್ಷನಲ್ ಅಂತದಲ್ಲ, ಇಲ್ಲಿ ಎಕನಾಮಿಕ್ಸ್ ಆಪ್ಷನಲ್ ಈ ಗ್ರೂಪ್ಗೆ ನಾನು ಆ್ಯಡ್ ಆಗ್ಬೋದು ಸ್ನೇಹಿತರೆ.
ಆಮೇಲೆ ಬರೀ ಎಕನಾಮಿಕ್ಸ್ ಅಂತ ಹೊಡೆದು ನೋಡ್ಬೋದು. ಇಲ್ಲಿ ಎಲ್ಲ ಇದೆ. ಎಕನಾಮಿಕ್ಸ್ ಆಪ್ಷನಲ್ ಅನ್ನೋಂಥದ್ದು ಈ ಥರ ನಾವು ಈ ಒಂದು ಟೆಲಿಗ್ರಾಮ್ನಲ್ಲಿ ಅತ್ಯಂತ ಜವಾಬ್ದಾರಿಯಾಗಿ ಹಾಗೂ ಸ್ಪಷ್ಟವಾಗಿ ನಾವು ಡಾಟಾವನ್ನು ಅನಲೈಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಇದರಲ್ಲಿ ವಿಡಿಯೋಗಳನ್ನು ಅತ್ಯಂತ ಸ್ಪಷ್ಟವಾಗಿ ಇರುತ್ತೆ. ಇದು ಪ್ರಮುಖವಾಗಿ ಇರುತ್ತೆ ಸ್ನೇಹಿತರೆ. ಈ ಥರ ನಾವು ಟೆಲಿಗ್ರಾಮ್ನ ಒಂದು ಉಪಯೋಗವನ್ನು ಎಲ್ಲರೂ ಪಡ್ಕೊಳ್ಳೋಣ ಅನ್ನೋವಂಥ ಒಂದು ಮಾಹಿತಿಯನ್ನು ನಾನು ನಿಮಗೆ ಇವಾಗ ಕೊಡ್ತೀನಿ ಸ್ನೇಹಿತರೆ. ಹಾಗೆಯೇ ಈ ಒಂದು ಚಾನಲ್ಗೆ ನಾವು ಫೋಟೋವನ್ನು ಆ್ಯಡ್ ಮಾಡ್ಬೋದು ಸ್ನೇಹಿತರೆ. ಪಬ್ಲಿಕ್ ಚಾನಲ್ ಆಗಿದೆಯಲ್ಲ, ಇದಕ್ಕೆ ನಾನು ಫೋಟೋವನ್ನು ಆ್ಯಡ್ ಮಾಡಬಹುದು. ನನ್ನ ಫೋಟೋ ಗ್ಯಾಲರಿಯಿಂದ ನಾನು ಇದಕ್ಕೆ ಫೋಟೋ ಆ್ಯಡ್ ಮಾಡ್ಬೋದು. ನಾನು ಈ ಒಂದು ಫೋಟೋವನ್ನು ಒಂದು ಸಾಮಾನ್ಯ ಜ್ಞಾನಕ್ಕಾಗಿ ನನ್ನ ಈ ಒಂದು ಫೋಟೋವನ್ನು ನಾನು ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ಫೋಟೋನ ನಾನು ಈ ಒಂದು ಆ್ಯಪ್ಗೆ ಅಪ್ಲೋಡ್ ಮಾಡ್ತೀನಿ. ಚಾನಲ್ನ ಒಂದು ಸಿಗ್ನಲ್ ಮೆಸೇಜ್ ಅಂತ ಇರುತ್ತೆ. ಅಡ್ಮಿನ್ ಒಬ್ಬರು ರಿಮ್ಯೂಸರ್ ರೀಸೆಂಟ್ ಆ್ಯಕ್ಷನ್ ಏನಿದೆ ಅಂತ ಯಾವುದೇ ಥರದ ರೀಸೆಂಟ್ ಆ್ಯಕ್ಷನ್ ಇಲ್ಲ. ಇದೆ, ನಾನು ಯಾರನ್ನು ಇದು ಮಾಡಲ್ಲ. ಯಾವ್ಯಾವ ಆ್ಯಕ್ಷನನ್ನು ನಾನು ತಗೋತೀನಿ ಅನ್ನುವಂಥದ್ದನ್ನು ನಾನು ಈ ಥರನೇ ಇದೆ ಸ್ನೇಹಿತರೆ. ಇದು ಡೈರೆಕ್ಟ ನನ್ನದೇ ಆದ ಒಂದು ಚಾನಲ್ಗೆ ಹೋಯ್ತದೆ ಸ್ನೇಹಿತರೆ. ನನಗೆ ನನ್ನ ಒಂದು ಆ್ಯಕ್ಟಿವಿಟೀಸ್ ನಾನು ಇದನ್ನು ಮಾಡಿದ್ದೇನೆ ಅಂತ ತೋರಿಸ್ತದೆ. ಇವನ್ನು ನಾನು ಇದು ಮಾಡಿದ್ದೀನಿ ಅಂತ ಹೇಳ್ತದೆ ಸ್ನೇಹಿತರೆ. ಹೀಗೆ ಈ ಒಂದು ಚಾನಲ್ನು ಡಿಲೀಟನ್ನು ಸಹ ಮಾಡ್ಬೋದು ಸ್ನೇಹಿತರೆ. ಈ ಒಂದು ಚಾನಲ್ ಇಲ್ಲಿಂದ ನಾವು ಡಿಲೀಟನ್ನು ಮಾಡ್ಬೋದು. ಯಾವ ವಿಷಯದ ಬಗ್ಗೆ ನಾವು ಇಲ್ಲಿ ಡಿಸ್ಕಷನ್ ಮಾಡಬೇಕು ಆ ವಿಷಯದಲ್ಲಿ ನಾವು ಡಿಸ್ಕಷನ್ ಮಾಡ್ಬೋದು. ಹಾಗೆ ಇಲ್ಲಿ ತನ್ನದೇ ಆದ ಒಂದು ಸಿಂಬಲನ್ನು ನಾವು ಹಾಕ್ಬೋದು ಸ್ನೇಹಿತರೆ. ಆ ಸಿಂಬಲನ್ನು ಹಾಕುವುದು ಹಾಗೆ ಒಳ್ಳೆಯ ಒಂದು ಜವಾಬ್ದಾರಿಯನ್ನು ನಾವು ಜ್ಞಾನದ ಮೂಲಕ ಪಡ್ಕೊಳ್ಳೋ ಸಲುವಾಗಿ ನಾನು ಈ ಒಂದು ಸಿಂಪಲನ್ನು ಇಲ್ಲಿ ಇಡ್ತಾ ಇದ್ದೀನಿ. ಹಾಗೆಯೇ ಎಲ್ಲರೂ ಇದಕ್ಕೆ ಒಳ್ಳೆಯ ಮಾಹಿತಿ ಕೊಡ್ತಾರೆ ಅನ್ನುವ ನಂಬಿಕೆಯೊಂದಿಗೆ ನಾನು ಈ ಒಂದು ಚಾನಲ್ನ ಪ್ರಾರಂಭಿಸ್ತಾ ಇದ್ದೇನೆ ಸ್ನೇಹಿತರೆ. ಈ ಒಂದು ಚಾನಲ್ಗೆ ನಾನು ಕೊಡ್ತೇನೆ. ಇದರಲ್ಲಿ ಅಡ್ಮಿನ್ ಒಬ್ಬರು ಅದಾರ. ಅಡ್ಮಿನ್ ಯಾರು ಅದಾರ, ಅಡ್ಮಿನಿಸ್ಟ್ರೇಟರ್ ಅಂತ ಇರ್ತಾಯಿಲ್ಲ, ನಾನೇ ಇದ್ದೀನಿ ಸ್ನೇಹಿತರೆ. ಎರಡು ಅಡ್ಮಿನನ್ನು ಮಾಡ್ಬೋದು. ಹೀಗೆ ನಮ್ಮದೇ ಆದ ಚಾನಲ್ನ ಕ್ರಿಯೇಟ್ ಮಾಡಿ ನಮ್ಮ ಒಂದು ಜ್ಞಾನದ ಕಣಜವನ್ನು ಹರಿದಾಡಿಸಬಹುದು ಸ್ನೇಹಿತರೆ. ಉದಾಹರಣೆಗಾಗಿ ನಾನು ಈ ಹಿಂದೆ ಕ್ರಿಯೇಟ್ ಮಾಡಿದ ಒಂದು ಮಾಹಿತಿ ಒಂದು ಗ್ರೂಪ್ನ ಬಗ್ಗೆ ನಿಮಗೆ ಕೊಡ್ತೀನಿ ಸ್ನೇಹಿತರೆ. ಸೋಮು ಮಾಹಿತಿ ವೇದಿಕೆ ಅನ್ನುವಂಥದ್ದು ಇದು ಪಬ್ಲಿಕ್ ಚಾನಲ್ ಆಗಿದೆ ಸ್ನೇಹಿತರೆ. ಸೋಮು ಮಾಹಿತಿ ವೇದಿಕೆಗೆ ಈಗ ನಾನು ಇದು ಮಾಡಿದ್ದೇನೆ. ಇಲ್ಲಿ ಹಲವಾರು ಒಂದು ಜ್ಞಾನದ ಕಣಜವನ್ನು ಹಾಗೂ